ಎಲ್ರು ಕೊಡಕ್ಕೆ ಕುಂತಿರಪ್ಪ ಸಾಮೂಹಿಕವಾಗಿ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರೆ, ಸತ್ತ ಮ್ಯಾಗ ಮಣ್ಣು ಕೊಡ್ತಾರೆ. ಆದ್ರೆ ನಮ್ಮಂತಹ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಯಾರಾದ್ರೂ ತುಂಬ್ತಾ ಇದ್ದಾರೆ ಅಂತ ಅಂದ್ರೆ ನಿಮ್ಮಂತಹ ಪ್ರೋತ್ಸಾಹಕರು, ನೀವು ತೋರಿಸುವಂತಹ ಅಭಿಮಾನ, ನೀವು ನೀಡುವಂತಹ ಚಪ್ಪಾಳೆ. ಸೊ ಈ ಅಭಿಮಾನ, ಈ ಚಪ್ಪಾಳೆ ಕಾರ್ಯಕ್ರಮದ ಕೊನೆಯವರೆಗೂ ಹಾಗೆ ನಮ್ಮ ಉಸಿರಿರೋವರೆಗೂ ಇರಲಿ ಅಂತ ಕೇಳ್ಕೊಂತ ನಿಲ್ಸಲಿ ನಾ ಯಾರು ಗೊತ್ತಲ್ಲ, ವಾಣಿ, ಕಾಮಿಡಿ ಕಿಲಾಡಿ ವಾಣಿ. ನಿನಗಿಂತ ಸೀನಿಯರ್ ಅದೀನಿ ನೋಡ್ರಿ ರಾಜವಣ್ಣ. ಕಾಮಿಡಿ ಕಿಲಾಡಾಗ ಅಣ್ಣ ಅಣ್ಣ ಇದು ಹೆಂಗ್ ಪಂಚ್ ಮಾಡೋದು ಅಂತ ಕೇಳಾಕೊಂತ ಅಡ್ಡಾಡ್ತಿದ್ಲು. ಈಗ ಸೀನಿಯರ್ ಅಂತ ನಾ ಜೂನಿಯರ್ ಅಂತ. ಹಲೋ, ಕಾಮಿಡಿ ಕಿಲಾಡಿ ಒಳಗ ಅಣ್ಣ ಆಗಿದ್ದೆ. ಈಗ ಏನ್ ಮಾಡೋದು, ನಿನಗೇನು ಚಾನ್ಸ್ ಸಿಗ್ದಲ್ಲೇ ನನ್ನ ಅಸಿಸ್ಟೆಂಟ್ ಆಗಿದೀಯಾ. ನಾನು ಕರ್ಮ ಕಟ್ಟಿ ಬೈಬಡಿಕೆ ಯೂಟ್ಯೂಬ್ ಚಾನಲ್ ಓನರ್. ಹಾಗೆ ನನ್ನ ಚಾನೆಲ್ಗೆ ನಾನೇ ಹೀರೋಯಿನ್, ಯೂಟ್ಯೂಬ್ ಸ್ಟಾರ್ ಆಗಿದ್ದೀನಿ ನಾನು ಇವಾಗ. ಹಾಗೆ ಒಂದೆರಡು ಸಿನಿಮಾಗಳು ಹೀರೋಯಿನ್ ಆಗಿದ್ದೀನಿ. ಸೊ ನನ್ನಂತ ಮಹಾನಟಿನ ಮಾತಾಡಿಸ್ಬೇಕಾದ್ರೆ ಒಂದು ನಯ, ವಿನಯ, ತಗ್ಗಿ ಬಗ್ಗಿ ಮಾತಾಡ್ಬೇಕಾಯ್ತಾ. ಬಗ್ತಿದ್ದೀರಿ ಪೈಲ್ಸ್ ಆಗಿದ್ದಕ್ಕೆ ಬಗ್ಬೇಡ ಅಂತ ಹೇಳಿ ನೋಡು. ಪೈಲ್ಸ್ ಬಗ್ಗೆ ಎಲ್ಲ ಮಾತಾಡ್ಬೇಡ. ಪೈಲ್ಸ್ ಬಗ್ಗೆ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ ನೋಡು. ಹೌದು, ನಿಮ್ ಚಿಕ್ಕಪ್ಪ ನಿಮ್ಮ ಅಪ್ಪಗೆ ಎಲ್ಲಾರ್ಗು ಹೋಯ್ತು. ಸತ್ಯನಾ? ಹಂಗೆ ಡೈರೆಕ್ಟ್ ಆಗಿ ಹೇಳ್ಬಾರ್ದು. ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳಪ್ಪ. ಸಾರಿ, ನಾನು ಅಸಿಸ್ಟೆಂಟ್ ಅನ್ನೋದ ಮಾತು ಬಿಟ್ಟಿದ್ದೆ. ಈಗ ನೆನಪೈತಲ್ಲ ನೋಡಿ, ಎಲ್ಲರ ಮುಂದೆ ಮೇಡಮ್ಗೆ ಸ್ವಲ್ಪ ಬಿಲ್ಡಪ್ ಕೊಡ್ಬೇಕು ಯಾವಾಗ್ಲೂ. ಜನ ಬರ್ದೇ ಇದ್ರು ಮೇಡಮ್ ಬಿಸಿ ಇದಾರೆ ಬರ್ಬಿಡಿ ಅಂತ ದೂರ ತಳ್ತಾ ಇರು. ಕೆಲವು ಹೀರೋಗಳು ಮಾಡ್ತಾರೆ, ಮಂದಿನೆಲ್ಲ ಸರಿ ಮಂದ್ರು ಸರಿ ಹಿಂದೆ ಯಾರು ಇರಂಗೆ ಇಲ್ಲ. ಹಂಗೆ ಮಾಡೊಂಚೂರು ಬಿಲ್ಡಪ್ ಕೊಡು. ಅಲ್ಲಿ ನೋಡ್ರಿ, ಅದ್ ನೋಡಿ ವಿಡಿಯೋ ಮಾಡ್ತಾರೆ, ಬಿಲ್ಡಪ್ ಕೊಡು. ನೋಡ್ರಿ ಅವ್ರು ವಿಡಿಯೋ ಮಾಡಾಕ್ತಾರ ನೋಡ್ರಿ. ಬಾಳ ಮಾಡಿ ಅವ್ರ ಮಿಸಸ್ ಬದಲು ಕಾಣಿಸುತ್ತೆ. ಇದು ವಿಡಿಯೋ ಆದ್ರೆ ಅದು ರೆಕಾರ್ಡ್ ಹಾಕೋದು. ನಿನಗೆ ಬಿಲ್ಡಪ್ ನನಗೆ ಕೊಡು ಅಂತ ಹೇಳಿದ್ದು, ಈಗಲ್ಲ. ಈಗ ಕೊಡ್ತೀನಿ. ವಿಡಿಯೋ ಮಾಡಬೇಡ್ರಿ, ಕೇಸ್ ಹಾಕ್ತಾರ ಅವ್ರನ್ನ ನಿಮ್ಮ ಮ್ಯಾಗ. ಕೇಸು ಅಂತ ಹೇಳ್ಬೇಡ. ಕೇಸ್ ಹಾಕ್ತಾರೆ ಅಂತ ಒಬ್ರು ಬಂದೇ ಇಲ್ಲ ಇವತ್ತು. ನೀನ್ ತಗೊಂಡ್ಬರ್ಬೇಕಾದ್ರೆ ಹೇಳೋ ಒಂದೊಂದು ಹೋಗಿತ್ತು. ದಯವಿಟ್ಟು ವಿಡಿಯೋ ಮಾಡಕ್ ಹೋಗ್ಬೇಡ್ರಿ. ಮೇಡಮ್ ಅವ್ರ ಪರ್ಮಿಷನ್ ತಗೊಂಡು ಫೋಟೋ ತಗೋಬೇಕು ನೀವು. ಅಲ್ಲೋಡಿ 4 ಜನ ಇಲ್ಲೆಲ್ಲ ಮಾತಾಡಿಸ್ಬೇಡ್ರಿ. ಬರ್ರಿ, ದೀಪು ಸರ್ ಕಾಯಕತ್ತಾರ. ಬರ್ರಿ. ದೀಪು? ಹೂ ಇಸ್ ದಟ್? ನಿಮ್ ಸಂಬಂಧ ದೀಪು ಸರ್ ಕಾಯಕತ್ತಾರ. ಕಾಫಿ ಕುಡಿಬೇಕ ನಿಮ್ ಜೊತೆ. ಯಾವ ದೀಪುಲೆ? ಸುದೀಪ್ ಸರ್. ಮೊದಲೇ ಇಲ್ಲಿ ಸುದೀಪ್ ಸರ್ ಅಭಿಮಾನಿಗಳು ಬಹಳ ಮಂದಿ ಅದಾರ. ಯಾಕಡೆ ತಗೊಂಡು ಹೊಡೆದು ಬಿಡ್ತಾರಲ್ಲೇ. ಹಂಗೆಲ್ಲ ಮತ್ ನೀವಂದ್ರೆ ಬಿಲ್ಡಪ್ ಕೊಡು ಅಂತ. ಬಿಲ್ಡಪ್ ಕೊಡು ಅಂದೆ, ನಾನೇ ಮೇಲೆ ಕಳ್ಸೋ ಅಂತ ಒಂದು ಬಿಲ್ಡಪ್ ಕೊಡ್ಬೇಡ. ಒಂದು ಅವರೇಜ್ ಆಗಿ ಬಿಲ್ಡಪ್ ಕೊಡ್ತೀನಿ. ಕೊಡ್ಬೇಕದು. ಇವಾಗ ಯಾರಾದ್ರೂ ಬರ್ತಾ ಇದ್ರೆ ಮೇಡಮ್ ಬಿಸಿ ಅಂತ ಹೇಳು. ನೋಡಿ, ಯಾರು ಕುಡುಕ ಬರಂಗಿದ್ದಾನೆ, ಮೇಡಮ್ ಬಿಸಿ ಅಂತ ಹೇಳು. ಅಯ್ಯ, ನೀವ್ ಚಿಂತನೆ ಬಿಡ್ರಿ. ಯಾ ಕುಡುಕ್ರಿ ಇವತ್ತಿಲ್ಲೆಲ್ಲೋ ಹಾಯಂಗೆಲ್ಲ ನಾ ಇರ್ತೀನಿ. ನಿಮಗ ಜಡ್ಡಿ ಸೆಕ್ಯೂರಿಟಿ ಇದ್ದಂಗ. ಎಲ್ಲಿ ಒಯ್ಲಿ? ಮುಂದೆಯಿಂದ ನೋಡಿದ್ರೆ ಅವರು, ಹಿಂದೆಯಿಂದ ನೋಡಿದ್ರೆ ಅವರೇ. ಈ ಕಡೆ ದೂರ ನಿಂತು ಮಾತಾಡು. ನಿನ್ನ ವಾಸನೆಗೆ ನಿಷ್ಠೆ ಸುಮ್ಮನೆ ಅಪರೂಪಕ್ಕೊಬ್ಬ ಕಂಡಿಡ್ದಿದ್ದಾನೆ. ನಾನು ಗೊತ್ತಲ್ಲ. ನಾನು ನಿಮ್ದು ಡೈಲಿ ನೋಡ್ತೀನಿ. ನಮ್ಮ ಪಕ್ಕದ ಮನೆಯವ್ರು ನಿಮ್ದು ನೋಡ್ಕೊಂಡೇ ಮಾಡ್ಬೋದು. ಅಂದಂಗೆ ನಿಮ್ಮ ಹೆಸರು
ದಿನ ನಂದೆ ನೋಡ್ತೀನಿ ಅಂದೆ ಹೆಸರು ಗೊತ್ತಿಲ್ವಾ? ಅದು ನೀವು ಒಂದೊಂದರಲ್ಲಿ ಒಂದೊಂದು ಹೆಸರು ಹೇಳ್ತೀರ. ಪಾತ್ರ ಜಾಸ್ತಿ ಮಾಡ್ತೀನಿ ಅದೇ ನಾನು. ಸಿಕ್ಕಾಪಟ್ಟೆ ಧಾರಾವಾಹಿ, ಸಿಕ್ಕಾಪಟ್ಟೆ ಸಿನಿಮಾ. ನನಗೆ ನನ್ನ ಹೆಸರು ಮರ್ತೋಗ್ಬಿಡ್ತೀಯ ನಿಮ್ಮ ಹೆಸರು ಏನು? ಇವಾಗ ಗೊತ್ತಾಯ್ತು ಅಣ್ಣ, ಇವ್ರು ಯಾರಂತ ಇವಾಗ ಗೊತ್ತಾಯ್ತು. ಗೊತ್ತಾಗಿಲ್ಲ. ಅದೇ ಕೂದಲು ಕೊಟ್ಟರೆ ಪಾತ್ರ ಕೊಡ್ತೀರಿ. ಕೂದಲಿಗೆ ತಗೊಳ್ಳಿಮ್ಮ, ಏರ್ಪನ್ನ, ಸೂಜಿ, ದಾರ, ಡಬ್ಲೆ ಐದೆ. ಇವ್ರು ಅವ್ರಲ್ರಿ. ಈ ತರದೊಂದು ಪಾತ್ರ ಮಾಡಿದ್ದೆ ಕಣೋ, ಅದನ್ನ ನೆನಪಿಟ್ಕೊಂಡಿದ್ದಾನೆ. ಬಾಯಿ ಗೊತ್ತಾಯ್ತು. ಅದೇ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರಿ. ಮೊನ್ನೆ ನಮ್ಮ ಸಿಲಿಂಡರ್ ಗ್ಯಾಸ್ ಇಲ್ಲ ಅಂತ ಗ್ಯಾಸ್ ಬಿಲ್ ಮಾಡಿದ್ವಿ. ನನ್ನ ಮಗನೇ ನಾನು ನೋಡ್ದು ಕಳ್ಸಿಲ್ಲ ಅಂದ್ರೆ ನಾನು ಇಲ್ಲಿ ನೋಡ್ದು ಬಿಡ್ತೀನಿ. ನಮ್ಮ ಮೇಡಮ್ ಕೂದಲ ತಗೊಂಡು ನಮ್ಮ ಮೇಡಮ್ ಗ್ಯಾಸ್ ಒಲಿ ರಿಪೇರಿ ಮಾಡಕ ಅಂದ್ರೆ ಮನೆಗೆ ಹೋಗಿ ನೀವು ಹರೀಶ ನನ್ನ assistant ನಗಟ್ಟಿದ್ದಾನೆ. ಅದ್ಯಾರೆನ್ಸು ನಾನು ಕಣಪ್ಪ. ಮೆಜೆಸ್ಟಿಕ್ಕು ಟಿವಿಗಳು ಓ ಟಿವಿ ರಿಪೇರಿ. ಈಗ ಎಲ್ಲರೂ ಟಿವಿ ರಿಪೇರಿ ಮಾಡ್ತಾರೆ. ಟಿವಿ ರಿಪೇರಿ ಅಲ್ಲ, ಟಿವಿ ಒಳಗ್ ಬರ್ತಿದ್ನಲ್ಲ. ನಮ್ಮ ಟಿವಿ ಒಳಗೆ ಒಂದು ಹಲ್ಲಿ ಬರ್ತಿತ್ತು, ಅದು ನೀವೇನಾ? ಸಾಯಿಸ್ಬಿಡ್ತೀನಿ. ಅದಲ್ಲ, ಕಾಮಿಡಿ ಕಿಲಾಡಿ. ಅದರಲ್ಲಿ ಪ್ರಾಪರ್ಟಿ ತರ್ತಿದ್ದ ಆಶಾ. ಅವ್ರವ್ವ ಅವ್ವನ ಏನ್ ಅವಳನ್ನ ಬೆಳ್ಳಗುಡ್ಸೋದಲ್ವಾ? ನಂದೆಲ್ಲ ದಿನ ನೋಡ್ ಮಲ್ಕೋತೀನಿ ಅಂತಲ್ಲ, ಏನ್ ನೋಡ್ತಿದ್ದೆ? ಅದೇ ಏನ್ ನೋಡ್ತಿದ್ದೆ? ಅವನಿಗ ಗೊತ್ತಿಲ್ಲ ಅವ್ನು ಏನ್ ನೋಡ್ತಿದ್ದ ನೋಡಿ. ಅವನವನಲ್ಲ, ನಾನು ನಿಮ್ಮ ಅವನು. ಅವನ್ ನೋಡಿದ್ಯಾ? ನಾನ್ ನೋಡಿಲ್ವಾ? ಇಷ್ಟು ಬ್ಯೂಟಿಫುಲ್ ಫಿಗರ್. ವಿಕಾರ ಶುಗರ್ ಬಂದಿರೋ ತರ ಇದೆ. ಹರೀಶ್ ಅವ್ರೆ, ಏನ್ ನೀವಿಲ್ಲಿ? ಏನು ಅದೃಷ್ಟ ದುರಾದೃಷ್ಟ. ಏ ಅಸಿಸ್ಟೆಂಟ್, ಬಂದು ನನ್ ಕಾಲ್ ಕಾಯಲೇ. ಪೇಮೆಂಟ್ ಕೊಡಲಿಲ್ಲ ಅಂದ್ರೆ ಸ್ವಲ್ಪ ಯಾಕೋ ಕಟ್ ಮಾಡಕ್ ಹೇಳು ಮೈಕ್ ಅವ್ರಿಗೆ. ಅಣ್ಣ ನಾವು ಹಾಡಾಡಕತ್ತಿಲ್ಲ ಅಣ್ಣ. ಹಲೋ, ಈಗ ಸುದ್ದ ಆತು. ಇವ್ರು ಯಾರು? ಇವರು ದ ಗ್ರೇಟ್ ಕಾಮಿಡಿಯನ್ ವಾಣಿ ಮೇಡಮ್. ದ ಗ್ರೇಟ್ ಯಾರು? ಬಾಯ್ ಬಡ್ಕಿ ಯೂಟ್ಯೂಬ್ ಚಾನಲ್. ಆ ಜೊತೆಗೆ ಅದು ವಾಣಿ. ಅಣ್ಣ ಇವಳು ವಾಣಿ ಅಂತೆ. ಒಳ್ಳೆ ಓಣಿಗೆ ಬರೋ ಹಂದಿ ತರ ಒಳ್ಳೆ ವಾಣಿ ಅಂತೆ. ಆ ಕಾಮಿಡಿ ಕಿಲಾಡಿ ವಾಣಿ ಎಷ್ಟು ಸಖತ್ತಾಗೋಳೆ ಗೊತ್ತಾ? ಅಧ್ಯಕ್ಷರು ಎಲ್ಲಿದ್ದಾರೆ? ಯಾಕೆ? ಕಾರ್ಯಕ್ರಮದ ಅಧ್ಯಕ್ಷರು ಕೂತವ್ರೆ ಇಲ್ಲಿ. ಯಾಕೆ? ನಾನು ಹೊರಟೈತೀನಿ. ಈ ತರ ಅವಮಾನ ಮಾಡಕ್ಕೆ ಬೆಳಗ್ಗೆ ಕರ್ಸಿದ್ರ ಸರ್ ನನ್ನನ್ನ. ಒಂದ್ ನಿಮಿಷ, ಈಗ ಇವ್ರು ವಾಣಿಯ? ಹೌದು. ವಾಣಿ ಅವ್ರದ್ದೊಂದು ವಾಕಿಂಗ್ ಸ್ಟೈಲ್ ಇದೆ, ಅದನ್ನ ಮಾಡಿದ್ರೆ ನಾನು ವಾಣಿ ಅಂತ ನನಗೆ. ಮಾಡಿ ಮೇಡಮ್. ಆದ್ರೂ ಈ ನನ್ ಮಗ ಕುಡುಕ್ ನನ್ ಮಗ ಹೇಳ್ದ ಅಂತ ಮಾಡ್ಬೇಕು. ನೀವ್ಯಾರು? ನಾನು ವಾಣಿ. ಮತ್ತೆ ಆರ್ಟಿಸ್ಟ್ ನೀವು. ಏನಂದ್ರೆ ಕುಡುಕ. ಏಯ್, ಅಬ್ಬ, ಯಾವ ನಾನು ಕುಡುಕ ಅಂತ ಹೇಳಿದಿರಾ? ಏ ಕುಡುಕ ನಮ್ಮನ್ನು ಕುಡುಕರು ಅನ್ಬಾರ್ದು. ಮತ್ತೆ ನಮ್ ಸಂಘ ಇದೆ, ಸಂಘ. ಯಾವುದು? ನಮ್ಮನ್ನು ಕುಡುಕರು ಅನ್ಬಾರ್ದು. ಮದ್ಯಪಾನ ಪ್ರಿಯರು ಅಂತ ರಸ್ಕ್ ಬಕೆಟ್ ಕೊಡ್ಬೇಕು. ರಸ್ನ ಪ್ಯಾಕೆಟ್. ರಸ್ಕ್ ಬಕೆಟ್ ಕೊಟ್ಟು ಮಾತಾಡ್ಬೇಕು. ನಿಮ್ ಹೆಣ ಎತ್ತಿ ಅದು ರೆಸ್ಪೆಕ್ಟ್ ಅದು. ಅದೇ ಕುಡಿಯೋದೇ ತಪ್ಪಂತೆ. ಅವ್ರು ಮಾರೋದು ತಪ್ಪಲ್ವಾ? ಅವ್ರಿಗೆ ಲಾಭ ಆಗ್ಲಿ ಅಂತ ತಾನೇ ನಾವು ಕುಡಿಯೋದು. ನಾವು ಒಂದ್ ವೇಳೆ ಕುಡಿಲಿಲ್ಲ ಅಂದ್ರೆ ಬಾರ್ ಓನರ್ ಗಂಡ ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬರಲ್ವಾ? ಈಗ ಯಾಕೆ ನಾವು ಕುಡಿತೀವಿ? ಗಂಡಸರು ವಿಶಾಲ ಹೃದಯದವರು. ಇವನು ಕುಡಿದು ಇವನ್ ಹೆಂಡತಿ ಮಕ್ಳು ಬೀದಿಗೆ ಬಂದ್ರು ಪರವಾಗಿಲ್ಲ, ಬಾರ್ ಓನರ್ ಹೆಂಡತಿ ಮಕ್ಳು ಬೀದಿಗೆ ಬರ್ಬಾರ್ದು. ನಾನಂತ ಊರಿಗೆ ಇವನು ಪಂಚಾಯತ್ ಎಲ್ಲ ಕಾಣಿಸುತ್ತೆ. ನಿಂದು ತಾಯಿ ಗುಣ. ನಿಂದು ನಾಯಿ ಗುಣ. ಸ್ವಲ್ಪ ಮುಚ್ಚಿಕೊಂಡಿರ್ತೀಯ? ಮಾತಾಡ್ತಾ ಇದ್ದೀನಿ ತಾನೇ, ನಾನ್ ಸೆಲೆಬ್ರಿಟಿ. ಸಾರಿ ಮೇಡಮ್. ಅಲ್ಲ ಹೆಂಗ್ಸೆ, ನೀನೇನೋ ವಾಣಿ ಹೆಂಗ್ಸೆ ಅಲ್ಲ, ಲೇಡಿ ಗೇಟಪ್ಪ. ಹಂಗಲ್ಲಯ್ಯ, ನಿನಗೆ ಹೆಂಗ್ ಗೊತ್ತಾಯ್ತು? ನನಗೊಂದು ರೆಸ್ಪೆಕ್ಟ್ ಇದೆ. ಅಣ್ಣ, ಅಂಗಡಿಯಲ್ಲಿ ಒಂದು ರಸ್ ಪ್ಯಾಕೆಟ್ ಬೇಕರಿಯಿಂದ ಮೇಡಮ್ ಅಂತ ಕರಿಯಯ್ಯ. ಮೇಡ್ರಮ್. ನಾನು ಮಹಾನ್ ನಟಿ. ಹೌದಾ? ಮಹಾನಟಿ. ಸರಿ, ಅದೆಲ್ಲ ಮಾತಾಡ್ಬೇಡಿ. ವಾಣಿ ತರ ವಾಕ್ ಮಾಡಿ ತೋರಿಸಿ, ಅವಾಗ ನಂಬ್ತೀನಿ. ಅಷ್ಟೇ. ಮ್ಯೂಸಿಕ್ ಕೊಡ್ತೀಯಾ? ರೆಡಿ. ಏನಂತ ವಾಕ್ ಮಾಡ್ಲಿ? ಹೆಂಗಸರಂಗ್ ವಾಕ್ ಮಾಡ್ರಿ. ಕಣ್ಣು ಹೋದ್ರೆ ನಾವು ನೀಕರಣ ಅಂತ ಕುರಿ ಮರಿ ಹಿಡ್ಕೊಂಡು ಹೀಗೋಯ್ತು
ಹೆಂಗೆ ಟಿಂಕ ಟಕ್ಕ ಟಕ್ಕ ಟಿಂಕ ಟಿಂಕ ಟಕ್ಕ ಟಕ್ಕ ಟಿಂಕ ಟಿಂಕ ಟಕ್ಕ ಟಕ್ಕ ಟಿಂಕ್ ಟಿಂಕ್. ಹೆಂಗೆ 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 ಹೀಗೋಯ್ತಿದೆ. ಟಿಂಕ ಟಕ್ಕ ಟಕ್ಕ ಟಿಂಕ ಟಿಂಕ ಟಕ್ಕ ಟಕ್ಕ ಟಿಂಕ ಟಿಂಕ ಟಕ್ಕ ಟಕ್ಕ ಟಿಂಕ ಟಿಂಕ್. ಹೆಂಗೆ 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 ನಿಮ್ಮವ್ರು ಹೊರಲೆ ಒಳ ಮುಳ್ಳ ನಾನೇ ಮ್ಯೂಸಿಕ್ ಕೊಡ್ಲೇನ್ ಬಾಯಾಗ. ಅಲ್ಲಣ್ಣ ಇನ್ನು ಹೋಗುವಾಗ ಚೆನ್ನಾಗಿತ್ತು. ಅಯ್ಯೋ, ಇಷ್ಟು ಮೇಲ್ ಮಾಡಕ್ಕಾಗಲ್ಲ. ಐ ಆಮ್ ಸೆಲೆಬ್ರಿಟಿ. ಹಲೋ ವಾಟ್ ಸರಿ ನೀವೇನು ಇವತ್ತಿಲ್ಲಿ ರಸ್ನ ಪ್ಯಾಕೆಟ್ ಕೊಡ್ತೀನಿ ಅಂದ್ರು, ಹಾ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ನಡೀತಾ ಇಲ್ವಾ? ಐ ಆಮ್ ಚೀಫ್ ಗೆಸ್ಟ್. ಚೀಪು ಕಾಸ್ಟ್ಲಿ ಅಲ್ಲ, ಮುಖ್ಯ ಅತಿಥಿ. ಮುಖ್ಯ ಅತಿಥಿ. ಮುಕ್ತಿ ಅದ್ ನಾನು ಹೋಟೆಲ್ನ ಮುಖ್ಯ ಬಂದಾಳಕ್ಕಿ ಅದಲ್ಲ, ಮುಖ್ಯ ಅತಿಥಿ. ಮೇಡಮ್ ಒಂದು 5 ನಿಮಿಷ ಫ್ರೀ ಇದ್ದಾರ? ಆಗಲೇ ಸಣ್ಣ ಕಡಿತವೆ ಓಸುಡಿಕೆ. ಹಂಗಲ್ಲ 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 ಮೇಡಮ್ ಒಂದು 5 ನಿಮಿಷ ಫ್ರೀ ಇದ್ರೆ ನಮ್ಮ ಮನೆಗೆ ಅಯ್ಯ, ಉಣ್ಣಾಕೋಬೇಕಂತ ಕಂಡ್ಕೊಂಡವ್ರು ಮನೆಗೆಲ್ಲ ಊಟಕ್ಕೆ ಹೋಗಕ್ಕಾಗುತ್ತಾ? ನಿಮ್ಗೆ ಯಾರಾದ್ರೂ ಫ್ಯಾನ್ಸ್ಗಳು ಅದಾರ? ಇಷ್ಟು ದಿವಸ ಯಾರಾದ್ರೂ ಊಟಕ್ಕೆ ಬಂದು ಕರೆದಿದ್ರ? ಫ್ಯಾನ್ಸ್ ಅಂದ್ರೆ ಏನು? ಹೌದಲ್ವೇನೋ, ಇಲ್ಲಿ ಬಂದು ಇಷ್ಟು ಜನ ಇದ್ದಾರೆ, ಒಬ್ರು ಊಟಕ್ಕೆ ಬನ್ನಿ ಅಂತಾನೆ ಕರೀಲಿಲ್ವಲ್ಲ? ಹಂಗನ್ಬೇಡವ, ಕಾರ್ನ ತುಂಬ್ಕೊಂಡು ಹೋಗ್ತಾರೆ ನಿನ್ನವ್ರು. ಇವಾಗ ನಮ್ಮ ಮನೆಗೆ ಬರಲ್ಲ ಊಟಕ್ಕೆ. ಅಣ್ಣ ನೋಡಿದ್ರಣ್ಣ, ಇವ್ರಿಗೆಲ್ಲ ಸೆಕೆ ಆದಾಗ ಫ್ಯಾನ್ ಬೇಕು. ಇವ್ರಂತ ಲೋಕಲ್ ಇರೋರು ಸೆಲೆಬ್ರಿಟಿ ಆಗಕ್ಕೆ ನಮ್ಮಂತ ಫ್ಯಾನ್ಸ್ ಬೇಕು. ವಾಣಿಯವರು ನಮ್ಮನೆ ಊಟಕ್ಕೆ ಬರಲಿಲ್ಲ ಅಂದ್ರೆ ಇಂಡಸ್ಟ್ರಿಯಲ್ಲಿ ಇರಬಾರ್ದು. ಧಿಕ್ಕಾರ ಧಿಕ್ಕಾರ. ಯವ್ವ, ಸಿಗುವ 3 ಧಾರಾವಾಹಿ ಅವಾಗ ಇವಾಗ ಒಂದು ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್. ಬ್ಯಾನ್ ಆಗಿ ಅವು ಬರ್ಲಿಲ್ಲ ಅಂದ್ರೆ ನಿಮ್ಮ ಅವು ಕಟ್ತಾಳೆ ಕರೆಂಟ್ ಬಿಲ್. ಬೇಡ, ಆಮೇಲೆ ನಾನ್ ಟ್ಯಾನ್ ಆಯ್ತೀನಿ, ಹಚ್ಕೊಳ್ಳೋ ಪೇರೆಂಟ್ ಒಳ್ಳೆನೂ ಇರಲ್ಲ. ಅದಕ್ಕೆ ಊಟಕ್ಕಂತ ನಮ್ಗೆ ಲಾಸ್ ಆಗುತ್ತೆ, ಹೊರಗಿನ ಖರ್ಚು ಉಳಿತೈತಿ. ನಡ್ರಿ ಹೋಗು, ಅದಕ್ಕೇನು? ಬರ್ತೀನಪ್ಪ, ಬರ್ತಾರೆ. ಬರ್ತೀನಿ, ಹೋಗಿರು. ನಾಚಿಕೆ ಇಲ್ಲ, ಕರೆದ ತಕ್ಷಣ ಬರ್ತಾರೆ. ಮೇಡಮ್ ನೀವು ನಮ್ಮನೆ ಊಟಕ್ಕೆ ಬರ್ತೀರಲ್ಲ? ಅಯ್ಯೋ ಅಣ್ಣ, ಅದೊಂದು ಐಟಮ್ ಹೇಳಿದ್ನಲ್ಲ, ರೆಡಿ ಮಾಡಿಸಿ ಫೋನ್ ಮಾಡಿ. ಅಯ್ಯೋ ನಮ್ಮ ಮನೆಗೆ ಊಟ ದೊಡ್ಡದೇ ಏನು ಐಟಮ್? ಏನು ಅಣ್ಣ ಮನೆ ಕರೀತಾ ಇದ್ದಾರೆ. ಸುಮ್ಮನೆ ಏನು? ಯಾರಿಗೆ ಕರೆಯತ್ತಿಲ್ಲ? ಯಾರು ಬರುದ್ರು? ಏನು ಕಾಣಿಸ್ತಿಲ್ವಾ? ಪೇಪರ್ ಬ್ಲಾಕ್ ಆಗಿದ್ದು. ಅಯ್ಯೋ ಲೋಪರು ಪ್ರೇಮರ್ ಅಂತ್ಯ. ಇಲ್ಲೊಂದಿಷ್ಟು ದೊಡ್ಡ ಕಾರ್ ನಿಂತಿದೆ ಮೇಡಮ್, ನಿಮ್ಗೆ ಬಡವನ್ ಕಾರ್ ಕಾಣಿಸ್ತಿಲ್ವಾ? ಕಾರ ಅಣ್ಣ ನಿಮ್ಗೆಲ್ಲ ಕಾರ್ ಕಾಣಿಸ್ತಿಲ್ವಾ? ಕಾಣಿಸ್ತಿದೆ ತಾನೇ? ಕಾರಲ್ಲಿದೆ ಇಲ್ಲಿ. ಏನು ಇಲ್ವಾಗ? ಕಾರಲ್ಲಿದೆಯಪ್ಪ. ಕಾರ್ ಕಾಣ್ತಿಲ್ವಾ? ನಿಮ್ಗೆ ಒಂದು ನಿಮಿಷ, ಸ್ವಲ್ಪ ಜಾಸ್ತಿ ಕುಡಿದು ಬಿಟ್ಟವನೇ ಅದು ಕೊಡ್ದಿರ್ತಾರಲ್ಲ, ಹೆಚ್ಚು ಕಡಿಮೆ ಆಗುತ್ತದ. ಸುಮ್ಮನೆ ಹೇಳೋದಂಗ ಕಾರ್ ಕಾಣಿಸ್ತಿಲ್ವಾ? ಕಾರಿಲ್ಲ ಅಣ್ಣ ಅಪ್ಪ देखता नहीं ಅಪ್ಪ ಪಿಯ ನಿಮ್ಮವ್ವೇ ನಮ್ಮ ಮಗನ ಕಾರ್ ಕಾಣಿಸ್ತಿಲ್ಲ. ಅದ ಐತೆ ಎಲ್ಲೋ ಐತೆ. ಅಲ್ಲೈತೆ ನಿಮ್ಮ ಮೌನ ಐತೆ. ಮರ್ಸಿಡೀಸ್ ಬೆನ್ಸು ಅವ್ನು ನಮ್ಮ ಬೆನ್ಸು. ಇಲ್ಲಿ ಮಸೀನು ಕಾಣಿಸ್ತಾ ಇಲ್ಲ, ಮರ್ಸಿಡೀಸ್ ಬೆಂಚ್ ಎಲ್ಲ ಇದೆ. ನಿನಗ ಹೊಡಿಸ್ಕೊಂಡು ಆಸೆ ಐತಿಲ್ಲ ಮತ್ ಹೂ ಅಂದ್ರೆ ಮಾತ ಮುಗಿದ. ಮರ್ಸಿಡೀಸ್ ಬೆಂಚು ಕಲಿಗು ಬಿಳಿದು. ಯಾಕೆ ಮೇಡಮ್? ಬಿಳಿದು ಯಾವ ಕಾರು? ಮರ್ಸಿಡೀಸ್ ಬೆಂಚ್ ಕಣಪ್ಪ. ನೋಡಿದ್ರಣ್ಣ, ನಾನು ಮೊದ್ಲೇ ಪಡುವ ಫ್ಯಾನ್ ಅದೀನಿ. 800 ಕಾರ್ ನಿಲ್ಸಿದ್ರೆ ಈ ಅಮ್ಮ ಯಾದಗಿರಿ ಅವ್ರಿಗೆಲ್ಲ ಬೆಂಜ್ ಕಾರ್ ಇದೆ ಅಂತೇಳಿ ಯಾಮಾರತ್ತಿದ್ದೀರ. ಅದು ಈ ಬಡವನ್ ಮನೆ ಊಟ ರುಚಿಯಮ್ಮಿ ಅಂತ ಹಾಡಿದೆಯಲ್ಲ, ಅದು ನನಗೆ ಬಡವನ್ ಮನೆ ಕಾರು ಮರ್ಸಿಡೀಸ್ ಬೆಂಚ್ ಅಮ್ಮಿ ಅಂತ ಬರ್ದಿದ್ದೀನಿ. ಅಣ್ಣ ಯಾವ್ದಣ್ಣ ಕಾರು? ಏಟಣ್ಣ ಎಂಟ್ರ ಮಕ್ಳು ಯಾರು ಸ್ವಾಮಿ? ಯಾವ ಕಲರು? ಅಣ್ಣ, ನನಗೊಂಚೂರು ಕಣ್ಣಿನ ದೋಷ ಇದೆ. ನಿಮ್ಗೆ ಬೇಡ. ನನ್ನ ಕಣ್ಣ ಕಾಣಲ್ಲ. ಒಯ್ಯ ನನ್ನ ಮಗನೇ, ಕಣ್ಣೇ ಕಾಣಲ್ಲ. 8 ರೂಪಾಯಿ 2 ಸೊನ್ನೆ ಕಾಣಿಸಿ ನನ್ನ ಮಗನೇ.
ಬಿಳಿದು ಅಣ್ಣ ನೋಡಿದ್ರಣ್ಣ ನಿನ್ನೆ ಸೆಕೆಂಡ್ ಹ್ಯಾಂಡ್ ಕಾರ್ ತಂದು ಪೈಂಟ್ ಕೊಡೋಣ ಅಂತ ಪಾಲಿಶ್ ಹಾಕಿ ಎಲ್ಲ ತೆಗ್ದಿದ್ರೆ ಇವನು ಬೇಟೆ ಇಲ್ಲ ಇಲ್ಲ ಸಾರಿ ನಿಮ್ಮನ್ನ ಅರ್ಧ ದಾರಿ ನಿಲ್ಸಿದ್ದೀನಿ ನೀವು ನಮ್ಮನೆ ಬರ್ತಿರೋದೇ ಪುಣ್ಯ ಬನ್ನಿ ಹತ್ಕೊಳ್ಳಿ ಹತ್ಕೊಳ್ಳಿ ಎಲ್ಲಿ ಕಾರ್ ಹತ್ಕೊಂಡು ಕುತ್ಕೊಂಡಿದೀವಿ ಚೆನ್ನಾಗಿದೆ ನಿಂತ್ಕೊಂಡಿದೀಯಲ್ಲ ಕಾರಲ್ಲಿ ಏನ್ ಮಾಡಿದ್ರು ಕಾರ್ ಡೆಂಟ್ ಕಾರ್ ಕುಂತೆ ನೋಡಿದ್ರ ಸರ್ ಎಲ್ಲ ನನ್ನ ಮಕ್ಕಳು ಡೋರ್ ತೆಗ್ದು ಹಾಕಿದ್ರಿ ನನ್ನ ಮಕ್ಕಳು ಸೆಲಿಬ್ರಿಟೀಸು ಡೋರ್ ತೆಗೆದೆ ದನ ಕಟ್ಟಂಗತ್ತೀರ ಬಿಡಿ ಬಿಡಿ ಏನು ಕಾರಲ್ಲಿ ಇಲ್ಲೇನು ಹೇಳ್ತಿದ್ದೀರಾ ಅದು ಕೀ ಹುಡುಕ್ತಾವ್ರೆ ಅನ್ಕೊಂಡೆ ಡೋರ್ ತೆಗಿ ನೀ ತೆಗಿ ನಾನು ಮ್ಯೂಸಿಕ್ ಕೊಡ್ತೀನಿ ಅಣ್ಣ ನೀವು ಡೋರ್ ತೆಗಿಯಲ್ವಾ ಮೇಡಮ್ ಕುಂತ ಮೇಲೆ ನಾ ಕುಂದಿರ್ತೀನಿ ನೋಡಿದ್ರಣ್ಣ ಅಂದ್ರೆ ಬಡವನ್ ಕಾರ್ ಕೆಟ್ಟೋಗಿ ತುಕ್ಕು ಹೊಡಿತಿದೆ ಅಂತ ಈ ನನ್ನ ಮಗ ಎಫೆಕ್ಟ್ ಉಗ್ಲಕ್ಕೆ ಯಾರು ಹೇಳಿದ್ದು ಕಾರ್ದು ಡೋರು ಒಂದು ಹಿಂಗ್ ದಪ್ಪ ಅಂತ ಹೊಡೆದು ಬಿಟ್ಟು ತೆಗಿತೀರಾ ತೆಗಿರಿ ತೆಗಿರಿ ಲೇಟ್ ಆಗ್ತಿದೆ ಮೇಡಮ್ ಅಂದ್ರೆ ಊರವ್ರಿಗೆಲ್ಲ ಈ ನನ್ನ ಮಗ ಸೆಕೆಂಡ್ ಹ್ಯಾಂಡ್ ಕಡಿಮೆ ರೇಟ್ಗೆ ತಂದವಳಂತ ಸೌಂಡ್ ಮಾಡ್ತಾ ಸೌಂಡ್ ಕೊಡ್ಲಿಲ್ಲ ಸೌಂಡ್ ಇದೆ ನೋಡು ರಿಮೋಟ್ ಕಂಟ್ರೋಲ್ ಸೆಲ್ ಎಲ್ಲ ಹಾಕಿದಿಲ್ಲ ನಗಡಿದ್ರೆ ಬರ್ತಾನೆ ಚೆನ್ನಾಗಿದೆ ನಿಮ್ ಕಾರು ಲೇಟ್ ಆಯ್ತು ಹಿಂಗೆ 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 ಎರಡೇ ಸೀಟ್ ಇದ್ದು 3 ಜನ ಬಂದ್ರೆ ಪೊಲೀಸರು ಫೈನ್ ಹಾಕಲ್ಲ ಕೂತ್ಕೊಳ್ಳಿ ಮೇಡಮ್ ಕೂತಿದ್ದೀನಿ ನೀವು ಕಾರಲ್ಲಿ ಕೂತಿದ್ರಿ ಇದು ಕೂತಿದ್ರಿ ಕಾರಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಹಿಂದಿನ ದೌಡ ಕುಂದಿರ್ತೀನಿ ಅಣ್ಣ ನೋಡಿದ್ರಣ್ಣ ಎಲ್ಲರೂ ಸೀಟಲ್ಲಿ ಕೂತ್ರಿ ನನ್ನ ಮಗ ಎಕ್ಸ್ಟ್ರಾ ಡಿಕ್ಕಿಲ್ ಹೋಗಿ ಕೂರ್ತಾವನೆ ಡಿಕ್ಕಿನ ಮಕ್ಕಳು ಮುಂದೆ ಬಾ ಆರಾಮಾಗಿ ಕೂತಿದ್ದೀನಿ ಬೆಲ್ಟ್ ಹಾಕೊಂಡಿದ್ದೀರಾ ಬೆಲ್ಟ್ ಅವನಿಗೆ ಬೆಲ್ಟ್ ಹಾಕೋ ಅಭ್ಯಾಸನೇ ಇಲ್ಲ ನಿಮ್ಗೆ ನಾನು ಎಲ್ಲಿ ಹಾಕೊಳ್ಳಕ್ಕಾಗತ್ತೆ ಸೀರೆ ಉಡ್ಕೊಂಡು ಸೀಟ್ ಬೆಲ್ಟ್ ಹಾಕೊಂಡ್ರಿ ಸೀಟ್ ಬೇಡ ಹಾಕೊಂಡೆ ಹಿಂಗೆ ಸೀಟ್ ಬೆಲ್ಟ್ ಹಿಂಗೆ ಹಿಂಗೆ ಜಾಸ್ತಿ ಕೇಳಿಬಿಡು ಮರ ಸೀಟ್ ಎಲ್ಲ ಬಂದ್ಬಿಡು ಮಂಡಿ ನೋಯ್ತಾ ಇದೆ ಸ್ವಲ್ಪ ಬೇಗ ಹೋಗಲ್ಲ ನಮ್ಮನ್ನ ಹುಚ್ಚು ನನ್ನ ಮಕ್ಕಳು ಮಾಡಿ ಮಾರುತಿ ಏಕಂಡ್ರು ರೂಮ್ ಅನ್ಬೇಕು ಇದು ತಮ್ಮ ಕಾರ್ ನಂದ ನಿಂದ ನಿಂದೇಣ ಹಂಗಾದ್ರೆ ಮುಚ್ಕೊಂಡು ಬರ್ಬೇಕಾನೆ ಸುಮ್ ಕುಂದ್ರಂಗಿಲ್ಲ ನೀವು ಅವ್ರ ಕಾರಿಗೆ ಅವರು ಮೋಟಾರ್ ಇಂಜಿನ್ ಆದ್ರೂ ಕೂರಿಸ್ತಾರೆ ಆಟೋ ಇಂಜಿನ್ ಆದ್ರೂ ಕೂರಿಸ್ತಾರೆ ನಿಂಗೆ ಕಷ್ಟ ಕೂತ್ಕೊಳ್ಳಿ ತಿಂಡಿ ನಗಿರೋಣ ಖುಷಿ ಖುಷಿ ಸೀಟ್ ಬೆಲ್ಟ್ ಕಿತ್ತು ಬಿಡ್ತು ಅಂದ್ರೆ ಇಲ್ಲೂ ಇವನು ನಂದು ಹಳೆ ಕಾರು ಕಿತ್ತೋಗಿರೋ ಇಲ್ಲ ನಾವೇ ಸರಿ ಇಲ್ಲ ಸರಿಯಾಗಿ ಗೊತ್ತಿರ್ಲಿ ಕರೆಕ್ಟ್ ಇವರೇ ಸರಿ ಬನ್ನಿ ಬನ್ನಿ ಮನೆ ಬಂತು ಏನು ಮನೆ ನೋಡಿ ನಮ್ದು ಎಲ್ಲೈತೆ ಅಣ್ಣ ಇವಾಗ ಏನ್ ಮಾಡಿದ್ರಿ ಕಾರಿನಿಂದ ಮನೆಗೆ ಬಂದ್ರಿ ಅಣ್ಣ ನೋಡಿದ್ರಣ್ಣ ಹತ್ಬೇಕಾದ್ರೆ ಡೋರ್ ತೆಗ್ದಪ್ಪ ಅವ್ರೆ ಏನ್ ಇಷ್ಟು ಇಲ್ಲಿ ಸೀಟಲ್ಲಿ ಡೋರ್ ಇವತ್ತ ಇಲ್ಲ ನೀನ್ ನಿನ್ಗೂ ಹೊಡಿಸ್ಕೊಡು ನಾನು ಹೊಡಿಸ್ಕೊಡು ಅವ್ನ್ ತೆಗ್ದಿದ್ದೆ. ಯಾಕೋ ಆಗ್ತದೆ? ಓ ನೀವು ಬರ್ಬೇಕಲ್ಲ ಬಂದೆ ಬನ್ನಿ ಇದೇ ನಮ್ಮ ಮನೆ ಎಲ್ಲ ಆಗಿದೆ ಮನೆ ಸ್ಟೇಜ್ನ 4 ರೌಂಡ್ ತಿರುಗಿಸ್ಬಿಟ್ಟು ಮನೆ ಮನೆ ಅಂತೀಯಲ್ಲ ಅಣ್ಣ ನಿಮ್ಗೆಲ್ಲ ಮನೆ ಕಾಣಿಸ್ತಿಲ್ವಾ ಇಲ್ಲಿ ಕೂತವ್ರಿಗೆ ಮನೆ ಕಾಣಿಸ್ತಿದೆ ನಿಮ್ಗೆ ಮನೆ ಕಾಣಿಸ್ತಿಲ್ವಾ ಮನೆ ಎಲ್ಲಿ
4 ಅಂತಸ್ತಿನ ಮನೆ, ಏ. ಕಲರ್ ಲೈಟ್ ಬೇರೆ ಹಾಕಿದ್ದಾನೆ. ಸೊಮ್ಮೇರಿ 4 ಅಲ್ಲ, ಅಣ್ಣಂಗೇನ್ ಕಡಿಮೆ 6 ಅಂತಸ್ತಿನ ಮನೆ, ಕಣೋ. ಅದಕ್ಕೆ 6 CC ಅನ್ನೋದು. ನೋಡಿದ್ರ ಇಲ್ಲಿ ಹಂಚಿನ ಮನೆ ಕಾಣಿಸ್ತಿದೆ. ನೋಡಿ ನೀವು ಮನೆಗೆ ಬಂದಿರಲ್ಲ, ಕುಡಿಯಕ್ಕೆ ಏನಾದ್ರು ತರ್ತೀನಿ. ಓಕೆನಾ, ಕೂತ್ಕೊಳ್ಳಿ. ಹ, ಕುಂದ್ರಿಲ್ಲ ಅಂದ್ರೆ ಅದಕ್ಕೂ ಹೊಡಿತಾನ. ಅಯ್ಯೋ ಶಿವನೇ, ಯವ್ವ, ನೆಲದಲ್ಲಿ ಕೂತ್ಕೊಳ್ಳೋದು ಅಂದ್ರೆ ಆಗಲ್ಲ ಕಣೋ. ಆ, ನಿಮ್ಮ